ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿನ್ನಮ್ಮಂಗೋಸ್ಕರ ನಿನ್ನೆನೆ ಪೇಪರ್ ಆಡ್ ಕೊಟ್ಟಿದ್ದೀನಿ. ನೋಡಿ ಹೇಳ್ದವರಿಗೆ 10 ಲಕ್ಷ ಬಹುಮಾನ ಕೊಡ್ತೀನಿ ಅಂತ ಹಾಕಿದ್ದೀನಿ. ಕೆಳಗೆ ನಿನ್ ಫೋನ್ ನಂಬರೇ ಕೊಟ್ಟಿದ್ದೀನಿ. ನಿನ್ನಮ್ಮ ಎಲ್ಲಿದ್ರು ನಿನಗೆ ಫೋನ್ ಮಾಡೋದು, ಇಲ್ಲ ನಿನ್ನಮ್ಮನ್ನ ನೋಡಿದವರು ಫೋನ್ ಮಾಡ್ತಾರೆ. ನಾನೆಲ್ಲ ಯೋಚನೆ ಮಾಡಿದ್ದೀನಿ ಗಂಗಾ, ನೀನೇ ಏನು ಯೋಚನೆ ಮಾಡದೆ ಅವಸರ ಪಟ್ಟೆ ಅಷ್ಟೇ. ಈ ಪರಿಸ್ಥಿತಿಲಿ ನೀನು ನಿಮ್ಮೂರಿಗೆ ಹೋಗೋದು ಅಷ್ಟು ಒಳ್ಳೇದಲ್ಲ. 1-2 ದಿನ ಇಲ್ಲೇ ಇರು, ನಿನ್ನಮ್ಮಂಗೋಸ್ಕರ ಆದ್ರೂ ಇರು, ಅರ್ಥ ಆಯ್ತಾ? ಹೋಗಿ ರೆಸ್ಟ್ ತಗೋ. ನೀನ್ ತುಂಬಾ ಡಿಸ್ಟರ್ಬ್ ಆದ ಹಾಗಿದ್ಯಾ, ಸ್ವಲ್ಪ ಹೊತ್ತು ನಿದ್ರೆ ಮಾಡು. ಹೋಗು. ಎಲ್ಲ ಮುಗೀತು ಅನ್ಕೊಳ್ಳೋಷ್ಟ್ರಲ್ಲಿ ಇದೇನೋ ಈ ಸಂಕಟ. ಶಿವ ಪಾರ್ವತಿ ತರ ಜೊತೆಯಾಗಿರ್ತಾರೆ ಅನ್ಕೊಂಡಿದ್ ಜೋಡಿ ಮದ್ವೆ ಆಗಿದ್ ಸ್ವಲ್ಪ ದಿನದಲ್ಲೇ ದೂರ ಆಗೋದು ಅಂದ್ರೇನೋ. ಮಕ್ಳು ಮರಿ ಜೊತೆ ಸಂತೋಷವಾಗಿರ್ಬೇಕಾಗಿದ್ ಸೊಸೆ ಮನೆ ಬಿಟ್ಟು ಹೋಗೋದು ಅಂದ್ರೇನೋ. ಏನೋ ಈ ಪ್ರಾರಬ್ಧ. ಎಲ್ಲ ನಮ್ಮ ಅದೃಷ್ಟನೇ ರೀ. ಹುಡ್ಕೋ ಬಳ್ಳಿ ಕಾಲಿಗೆ ಸಿಕ್ಕಾಕೊಂಡ ಹಾಗೆ ಆ ನಿತ್ಯನ ಹೇಗ್ ಓಡ್ಸೋದು ಅಂತ ನಾವ್ ಯೋಚನೆ ಮಾಡ್ತಿದ್ರೆ ಅವಳೇ ಹೋಗೋ ಹಾಗಾಯ್ತು. ತನ್ ಗುಂಡಿ ತಾನೇ ತೋಡ್ಕೊಂಡ್ಲು. ಯಾಕೆ ಹಾಗೆ ಮಾಡಿರ್ತಾಳೆ? ಇದೆಲ್ಲ ಯಾಕೆ ನಡೀತಾ ಇದೆಯೋ ಅರ್ಥನೇ ಆಗ್ತಿಲ್ಲ. ಶಾಪನೇ ಅವ್ರನ್ನ ದೂರ ಮಾಡ್ತಿರ್ಬೋದು. ಅದೇ ನಮಗ್ ವರ ಆಗಿದೆ. ನಮ್ ಶ್ರಮ ಇಲ್ದೆ ನಮ್ ಕೈಗೆ ಮಣ್ಣು ಅಂಟ್ಕೊಳ್ದೆ ನಾವ್ ಗೆದ್ದು ಬಿಟ್ವಿರಿ. ಆದ್ರೆ ಜೈನಿತ್ಯ ದೂರ ಆಗಿದ್ದು ಶಾಶ್ವತ ಅಲ್ವೇನೋ? ಶಾಶ್ವತ ಆಗ್ಬಾರ್ದು ಜನಾರ್ದನ್. ಹೇಗಾದ್ರೂ ಅವ್ರನ್ನ ಒಂದ್ ಮಾಡ್ಬೇಕು. ಎಂತ ಪರಿಸ್ಥಿತಿಲೋ ಅವ್ರಿಬ್ರು ಒಂದಾಗ್ಬಾರ್ದು. ಒಂದಾಗ್ದೆ ಎಲ್ಲೋ ಹೋಗ್ತಾರಜ್ಜಿ. ಚಿಕ್ಕ ಮನಸ್ತಾಪಕ್ಕೆ ಬೇರೆ ಆಗ್ಬಿಡ್ತಾರ. ಜೈ ಮನ್ಸು ಹಾಳಾಗಿದೆ, ಅದು ಮತ್ತೆ ಸರಿ ಆಗದೆ ಇರೋ ಹಾಗೆ ಮಾಡ್ಬೇಕು. ಜೈಗೆ ನಿತ್ಯಗೆ ಮಧ್ಯ ನಮ್ ಮಗಳನ್ನ ತರಬೇಕು. ನಮ್ ಸ್ವಪ್ನಂಗೆ ಜೈಗೆ ಮದ್ವೆ ಮಾಡ್ಬೇಕು. ಆದ್ರೆ ಜೈ ನಮ್ಮ ಮಾತನ್ನ ಕೇಳ್ತಾನೆ ಅಂತೀಯಾ? ಕೇಳೋ ಹಾಗೆ ಮಾಡೋಣ ಅಜ್ಜಿ. ಜೈ ನನ್ ಮಾತು ನಿಮ್ ಮಾತು ಕೇಳ್ದೆ ಇರ್ತಾನ? ಅವನ್ ಕೋಪ ಕಡಿಮೆ ಆದ್ಮೇಲೆ ಜೈಗ್ ಬುದ್ಧಿ ಹೇಳಿ ನಿತ್ಯನ್ಗೆ ಒಳ್ಳೆ ಮಾತುಗಳಿಂದ ಇಬ್ಬರನ್ನು ಒಂದ್ ಮಾಡೋಣ. ನನಗ್ ಭಯ ಆಗ್ತಿದೆ ಜನಾರ್ದನ್. ದೇವ್ರು ಏನ್ ಮಾಡ್ತಾನೋ ಅಂತ ಭಯ ಆಗ್ತಿದೆ. ಭಯ ಪಟ್ರೆ ಕೆಲ್ಸ ಆಗಲ್ಲ ರೀ. ಜೈ ಬೇಡ ಅಂತ ತನ್ನಿಷ್ಟಕ್ಕೆ ತಾನೇ ಹೇಳಿದ್ಲು. ಅವಳಂತ ಹುಡ್ಗಿನ ಆತ್ಮಾಭಿಮಾನ ಇರೋ ಯಾವ ಗಂಡ್ಸು ಕ್ಷಮಿಸೋದಿಲ್ಲ. ಸುಮ್ನಿರು ಚಂದ್ರಿಕಾ. ನೀನ್ ಎಷ್ಟ್ ಸಲ ನನ್ ಮುಖದ ಮೇಲೇನೆ ನೀನ್ ಬೇಡ ಅಂದ್ರು ನಾನೇನಾದ್ರೂ ನಿನ್ನ ಬಿಟ್ಟು ಹೋಗಿದ್ದೀನಾ? ನನ್ನ ಸೋದರಳಿಯ ನಿಮ್ ಹಾಗೆ ದಿಕ್ಕು ದೆಸೆ ಇಲ್ದರವನಲ್ಲ. ತನ್ನ ಕಾಲ್ ಮೇಲೆ ಸ್ವಂತವಾಗಿ ತಾನೇ ನಿಂತವನು. ನಾಚಿಕೆ ಮಾನ ಮರ್ಯಾದೆ ಅಭಿಮಾನ ಎಲ್ಲ ಇರೋನು. ಆ ನಿತ್ಯ ಮತ್ತವಳ ಅಮ್ಮ ಇಬ್ರು ತಿರ್ಗಾ ಬಂದ್ ಅವನ್ ಕಾಲು ಹಿಡ್ಕೊಂಡ್ರು ಕ್ಷಮಿಸೋದಿಲ್ಲ. ಟೈಮ್ ನೋಡಿ ಸ್ವಪ್ನನ್ ಕರ್ಸೋಣ, ಅದೇ ನಮ್ ಪ್ಲಾನ್. ಅರ್ಥ ಆಯ್ತು. ತೆಂಗಿನಕಾಯಿ ಅರ್ಶಿನ ಕುಂಕುಮ ತಗೊಳಮ್ಮ. ನನಗ್ ಬೇಡ ಅಜ್ಜಿ, ನಂಗ್ ಬೇಡ. ಅದೇನಮ್ಮ ಬೇಡ ಬೇಡ ಅಂತ ಹೋಗ್ತಿದ್ಯಾ? ಆಂಟಿ ಫ್ರೂಟ್ಸ್ ಫ್ರೆಶ್ ಆಗಿದ್ಯಾ? ಏನಮ್ಮ ಒಬ್ಳೆ ಅಂಗಡಿಗೆ ಬಂದಿದೀಯಾ? ಹೇಳಿದ್ರೆ ಇಬ್ರು ಒಟ್ಟಿಗೆ ಬರ್ಬಹುದಿತ್ತಲ್ಲ. ತುಂಬಾ ಫ್ರೆಶ್ ಆಗಿದ್ಯಮ್ಮ, ತಗೊಳಮ್ಮ. ಬಿಲ್ ಎಷ್ಟಾಯ್ತು ಸರ್? ಸಾವಿರ ಕೋಟಿನಮ್ಮ. ಬೇಕಾದ್ರೆ ನನ್ನ ಸಮಸ್ತ ಆಸ್ತಿನ ಕೊಟ್ಬಿಡ್ತೀನಿ, ತಗೋಮ್ಮ. ಬೇಡ ಅಂಕಲ್, ನಂಗೇನು ಬೇಡ ಅಂಕಲ್. ಏನು ಕೇಳ್ದೇನೆ ಬಿಲ್ ಕೇಳ್ತಿದ್ಯಾ? ಏನಾಯ್ತಮ್ಮ? ಏನಿಲ್ಲ ಸರ್. ಏನಮ್ಮ ಏನಾಯ್ತು? ಹಲೋ
ಸಾರಿ. ಡ್ಯಾಶ್ ಕೊಟ್ಟು ಸಾರಿ ಕೇಳದೆ ಸರಿ ಹೋಗುತ್ತಾ? ಈ ತಾಳಿನ ತಗೋ. ಬೇಡ ರೀ, ನಂಗ್ ಬೇಡ. ಏನ್ ಬೇಡಮ್ಮ, ಕಣ್ಣು ನೆತ್ತಿಲಿ ಇಟ್ಕೊಂಡು ನಡೀತಿದ್ಯಾ? ಬೆಳಗ್ಗೆ ಯಾರ ಮುಖ ನೋಡ್ನೋ? ಹೋಗಮ್ಮ ಹೋಗು. ಹಲೋ ಹೇಳಪ್ಪ. ತೆಂಗಿನಕಾಯಿ ಅರ್ಶಿನ ಕುಂಕುಮ ತಗೊಳಮ್ಮ. ಏನಮ್ಮ ಒಬ್ಳೆ ಅಂಗಡಿಗೆ ಬಂದಿದೀಯಾ? ನನ್ನ ಸಮಸ್ತ ಆಸ್ತಿನ ಕೊಟ್ಬಿಡ್ತೀನಿ, ತಗೋಮ್ಮ. ಡ್ಯಾಶ್ ಕೊಟ್ಟು ಸಾರಿ ಕೇಳದೆ ಸರಿ ಹೋಗುತ್ತಾ? ಈ ತಾಳಿನ ತಗೋ. ನಮ್ ಶೋಭನ ನಡೆದೇ ಇರೋದಕ್ಕೆ ಕಾರಣ ಇವ್ರಲ್ಲ, ನಾನು ಇವ್ರನ್ನ ಪ್ರೀತಿಸಿ ಮದ್ವೆ ಆಗ್ಲಿಲ್ಲ, ಇಷ್ಟಪಟ್ಟು ತಾಳಿ ಕಟ್ಟಿಸ್ಕೊಳ್ಳಿಲ್ಲ. ಈ ತಾಳಿ ನನ್ನ ಎದೆ ಮೇಲೆ ಭಾರನೇ ಹೊರತು ನನ್ನ ಜವಾಬ್ದಾರಿ ಅಲ್ಲ. ಸರ್, ಮೇಡಮ್ ನೆನಪಾಗಿ ಕಷ್ಟ ಆಗ್ತಿದ್ಯಾ? ಇಲ್ಲ ನಾಣಿ, ಅವಳನ್ನ ಮರೆಯೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಅಯ್ಯೋ, ಹಾಗೆ ಹೇಳ್ಬೇಡಿ ಸರ್. ಮೇಡಮ್ ತುಂಬ ಒಳ್ಳೆಯವರು ಸರ್. ಇಷ್ಟೆಲ್ಲ ಆದ್ರೂ ಇನ್ನೂ ಅವಳ ಪರ ಮಾತಾಡ್ತಿದ್ಯಲ್ಲ ನಾಣಿ. ಇಷ್ಟು ದಿನ ನಾನು ಕೂಡ ಅವಳಿಗೆ ಸಪೋರ್ಟ್ ಮಾಡಿದ್ದೆ. ಕೊನೆಗೆ ನನ್ನ ಕತೆ ಏನಾಯ್ತು? ಎಲ್ಲರ ಮುಂದೆ ಅವಳು ಏನಂತ ಅಂತ ಕೇಳಿಸ್ಕೊಂಡಿಯಲ್ಲ. ಮೇಡಮ್ ಹಂಗೆ ಯಾಕಂದ್ರೋ ಗೊತ್ತಿಲ್ಲ, ಆದ್ರೆ ಆ ಮಾತಿನಿಂದ ಏನೋ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ ಸರ್. ಇದೇ ನಾಣಿ, ಆ ರೀಸನ್ ಏನ್ ಗೊತ್ತಾ? ನನ್ನ ಸೋಲ್ಸೋದು. ಬಿಸ್ನೆಸ್ ಅಲ್ಲಿ ನಾನು ನಂಬರ್ 1 ಆಗ್ತಿದ್ದ ಹಾಗೆ ನನ್ನನ್ನ ಪಾತಾಳಕ್ಕೆ ತಳ್ಳೋದು. ಸರ್, ಹೌದು ನಾಣಿ. ಆ ತಾಯಿ ಮಗಳು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ರು. ನನ್ನನ್ನ ಹೇಳ್ದಿದ್ದ ಹಾಗೆ ಕೆಳಗೆ ತಳ್ಳಿದ್ರು. ನನ್ನನ್ನ ಸೋಲೋ ಹಾಗೆ ಮಾಡಿದ್ದಾರೆ. ಆಗ ಯಾಕೆ ಅನ್ಕೋತೀರಿ ಸರ್? ಇವಾಗ ಯೋಚನೆ ಮಾಡಿದ್ರೆ ಅವ್ರ ಪ್ಲಾನ್ ಅರ್ಥ ಆಗ್ತಿದೆ ನಾಣಿ. ಮದುವೆ ಹೆಸರಲ್ಲಿ ಆಂಟಿ, ಪ್ರೀತಿ ಹೆಸರಲ್ಲಿ ನಿತ್ಯ ನನಗೆ ಮೋಸ ಮಾಡಿದ್ಲು. ಇದು ಕಂಪ್ಲೀಟ್ ಆಗಿ ಕಾರ್ಪೊರೇಟ್ ತಂತ್ರ. ನೋವು ಗೊತ್ತಾಗ್ದಿಲ್ದ ಹಾಗೆ ನನ್ನ ಕತ್ ಕುಯ್ದಿದ್ದಾರೆ. ನೀವು ಅಪಾರ್ಥ ಮಾಡ್ಕೋತಿದ್ದೀರಿ ಸರ್. ಮೇಡಮ್ ನಿಮ್ಮನ್ನು ಎಷ್ಟು ಇಷ್ಟಪಡ್ತಾರೆ ಅಂತ ನಾನು ಎಷ್ಟೋ ಸಾರಿ ನೋಡಿದ್ದೀನಿ. ಮೇಡಮ್ ಎಂಥವ್ರು ಅಂತ ನಿಮಗೂ ಗೊತ್ತು. ಅದೆಲ್ಲ ಮಾಯ ನಾಣಿ. ಅದು ಅವಳು ನನ್ನ ನಂಬ್ಸೋಕ್ ಮಾಡಿದ ನಾಟಕ ನಾಣಿ. ಅವಳು ಹೇಳಿರೋ ಪ್ರತಿ ಮಾತು ಸುಳ್ಳು, ಪ್ರತಿ ಕೆಲ್ಸನೂ ಮೋಸ. ಎಲ್ಲ ಪ್ಲಾನ್ಡ್ ಆಗಿ ಮಾಡಿದ್ದು. ನಾನು ನಂಬಲ್ಲ ಸರ್. ನೀನೇನು? ಇವತ್ತಿನ ತನಕ ನನಗೆ ಡೌಟ್ ಬರಲಿಲ್ಲ. ಆ ಥರ ನನಗೆ ಮಾಯ ಮಾಡಿದ್ಲು. ನನ್ನ ಯೋಚನೆಗಳನ್ನೇ ಆಕ್ಯುಪೈ ಮಾಡಿದ್ಲು. ನನಗೆ ತಿಳಿದಿದ್ದ ಹಾಗೆ ನನ್ನ ಕನಸನ್ನ ಒಡೆದಾಕಿದ್ದಾಳೆ. ಒಂದು ಭೂಕಂಪ ಥರ, ಒಂದು ಸುನಾಮಿ ಥರ ನನ್ನನ್ನು ಮುಳುಗಿಸಿದ್ದಾಳೆ. ನನಗೆ ಅವಳೊಂದು ಶಕ್ತಿ ಅಂತ ಅನ್ಕೊಂಡಿದ್ದೆ. ಅಲ್ಲ, ಅವಳೊಂದು ಪ್ರಳಯ. ಇಲ್ಲಿವರೆಗೂ ಹೆಣ್ಮಕ್ಳು ಪ್ರೀತಿಲಿ ಬಿದ್ದು ಮೋಸ ಹೋಗಿರೋ ಗಂಡಸರು ದೇವದಾಸರಾಗಿದ್ರೆ ಹುಚ್ಚು ಅನ್ಕೋತಿದ್ದೆ. ಆದ್ರೆ ಈಗ ನಾನೇ ಹುಚ್ಚ ಆಗಿದ್ದೀನಿ. ಬ್ಲೈಂಡ್ ಆಗಿ ಅವಳನ್ನ ನಂಬಿ ಹುಚ್ಚುನಾಗ ಅವಳ ಹಿಂದೆ ಬಿದ್ದು ಕೊನೆಗೀಗ ನೋಡು ಒಂಟಿಯಾಗೆ ಉಳ್ಕೊಂಡಿದ್ದೀನಿ. ಪ್ರತಿ ಗಂಡಿನ ಗೆಲುವಿನ ಹಿಂದೆ ಒಬ್ಳು ಹೆಣ್ಣಿರ್ತಾಳೆ ಅನ್ನೋದು ಎಷ್ಟು ನಿಜಾನೋ ಗೊತ್ತಿಲ್ದಿದ್ರು, ಪ್ರತಿ ಗಂಡಿನ ಸೋಲಿನ ಹಿಂದೆನೂ ಒಬ್ಳು ಹೆಣ್ಣು ಖಂಡಿತವಾಗ್ಲೂ ಇರ್ತಾಳೆ ನಾಣಿ. ಅದು ನನ್ನ ವಿಷಯದಲ್ಲಿ ಮತ್ತೆ ಪ್ರೂವ್ ಆಯ್ತು. ಒಬ್ಬ ಗಂಡಿನ ಹಿಂದೆ ಹೆಣ್ಣಿದ್ರೆ ಸಕ್ಸಸ್ ಸಿಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಹೆಣ್ಣಿನ ಹಿಂದೆ ಗಂಡು ಹೋದ್ರೆ ಫೇಲ್ಯೂರೇ ಆಗೋದು. ಅದಕ್ಕೆ ನಿತ್ಯನ್ನ ಬಿಟ್ಟು ಬಂದಿದ್ದೀನಿ ನಾಣಿ. ಅವಳ ನೆನಪುಗಳನ್ನ ಪೂರ್ತಿಯಾಗಿ ನನ್ನಿಂದ ತೆಗೆದುಹಾಕ್ತಿದ್ದೀನಿ ನಾಣಿ. ಅವಳ ರೂಪ, ಅವಳ ಹೆಸರು ಎಲ್ಲನೂ ಮರಿತಿದ್ದೀನಿ. ಇನ್ನು ನನಗ ಗೋಲ್ ಬೇಡ, ನನ್ ಗೋಲ್ ಬೇಕು. ನಾನು ಬಿಸ್ನೆಸ್ ಅಲ್ಲಿ ನಂಬರ್ 1 ಆಗ್ಬೇಕು. ನಾನು ಬ್ಯುಸಿ ಆಗಿರ್ಬೇಕು. ನನ್ನ ಟೈಮ್ ಎಲ್ಲಾನು ತಗೋ. ಪ್ರತಿ ಮಿನಿಟ್ 1 ಸೆಕೆಂಡ್ ವೇಸ್ಟ್ ಮಾಡದೆ ನನ್ನ ಟಾರ್ಗೆಟ್ಗೋಸ್ಕರ ಇನ್ವೆಸ್ಟ್ ಮಾಡು. ಯಾವ ಡೀಲ್ನೂ ಬಿಡಬೇಡ. ನಮಗಾಗ್ದಿರೋದು, ಪೆಂಡಿಂಗ್ ಅಲ್ಲಿರೋದು ಎಲ್ಲಾನು ಪ್ಲಾನ್ ಮಾಡು. ನಾನು ಮತ್ತೆ ನಿಂತ್ಕೋಬೇಕು, ನಿಂತು ಗೆಲ್ಬೇಕು ನಾಣಿ. ಅವಳ ಮಾಮ್ನ ನಾನು ಕ್ರಾಸ್ ಮಾಡಬಾರ್ದು ಅಂತ
ನಿತ್ಯ ನನ್ನ ಮೇಲೆ ರಿವೆಂಜ್ ತಗೊಂಡಿದ್ದಾಳೆ. ನಾನು ಆನ್ಸರ್ ಮಾಡಬೇಕು ನಾಣಿ. ಆ ಸೂರ್ಯ ಆದ್ರೂ ನಿದ್ರೆ ಮಾಡ್ತಾನೇನೋ ಹೊರತು ಇನ್ ಮುಂದೆ ನಾನು ನಿದ್ರೆನೂ ಮಾಡಲ್ಲ, ಸುಸ್ತು ಆಗಲ್ಲ. ನಾನು ಮತ್ತೆ ಟೇಕ್ ಆಫ್ ಆಗೋದಕ್ಕೆ ನನ್ನ ರನ್ವೇನ ರೆಡಿ ಮಾಡು ನಾಣಿ. ಬಿದ್ದಿರೋ ನಾನು ಮೇಲ್ ಹಾರೋದಕ್ಕೆ, ರಾಕೆಟ್ ತರ ನುಗ್ಗೋದಕ್ಕೆ ಲಾಂಚಿಂಗ್ ಪ್ಯಾಡ್ ರೆಡಿ ಮಾಡು. ಸೂರ್ಯ ವಂಶದ ಜೈಸೂರ್ಯ ಅನ್ನೋ ನನ್ನ ಹೆಸರು ಪ್ರಪಂಚಕ್ಕೆ ಗೊತ್ತಾಗ್ಬೇಕು. ಗಂಗಾ, ತರಕಾರಿ ತರ್ತೀನಿ ಅಂತ ಖಾಲಿ ಬ್ಯಾಗ್ ತಂದಿದ್ಯಲ್ಲ, ಏನಾಯ್ತು? ತಲೆನೋವಾಗ್ತಿದ್ಯಾ? ಅದಕ್ಕೆ ರೆಸ್ಟ್ ತಗೋ ಅಂತ ಹೇಳಿದ್ದು. ಕೇಳ್ದೆ ಹೋದೆ. ಪ್ರಶಾಂತವಾಗಿ ನಿದ್ದೆ ಮಾಡು ಗಂಗಾ, ಹೋಗು. ಓಯ್, ಏನ್ ಹಾಗೆ ನೋಡ್ತಿದ್ಯಾ? ಓಹ್, ನಾನಿಲ್ಲಿ ಹೇಗೆ ಅಂತನಾ? ನೀನ್ ಎಲ್ಲಿದ್ಯೋ ನಾನು ಅಲ್ಲೇ. ನೀನ್ ನನ್ ಬಿಟ್ಟು ಹೋದ್ರು ನಾನ್ ನಿನ್ನನ್ ಬಿಡಲ್ಲ. ನೀನ್ ಮಲ್ಕೊಂಡ್ರೆ ಬೆಡ್ ಹಾಕ್ತೀನಿ, ನಿನ್ ತಲೆ ಕೆಳಗೆ ದಿಂಬ ಹಾಕ್ತೀನಿ, ನಿನಗ್ ಚಳಿ ಆದ್ರೆ ಬೆಚ್ಚಿಗಿರೋ ಬೆಡ್ಶೀಟ್ ಹಾಕ್ತೀನಿ. ಏನು, ನಾನ್ ನಿನ್ ಪಕ್ಕ ಇಲ್ಲ ಅನ್ಕೊಂಡಿದ್ಯಾ? ನಾನಿಲ್ದೆ ನೀನು ಏನೂ ಅಲ್ಲ, ನಾನೇ ನೀನು. ನಿನ್ ಪಕ್ಕದಲ್ಲೇ ಇದ್ದೀನಿ, ನಿನ್ನ ಹತ್ರದಲ್ಲೇ ಇದ್ದೀನಿ.
ಯಾಕೆ ಭಯ? ನಾನಿರೋವಾಗ ನೀನೆಲ್ಲೂ ಬೀಳಲ್ಲ. ನನ್ನ ಕೈಯಲ್ಲಿ ನಿನ್ನ ಭದ್ರವಾಗಿ ಹಿಡ್ಕೊಂಡು ನಿನಗೆ ಯಾವತ್ತೂ ಏನೂ ಆಗೋಕ್ ಬಿಡಲ್ಲ ಅಂತ ಯಾವತ್ತೂ ನನಗೆ ನಾನೇ ಪ್ರಾಮಿಸ್ ಮಾಡ್ಕೊಂಡೆ. ಗುಡ್ ಮಾರ್ನಿಂಗ್ ನಿತ್ಯ. ಡೋರ್ ತಟ್ಟಿ ಎಬ್ಬಿಸ್ದೇ ಇದ್ರೆ ಮೇಡಮ್ಗೆ ಎಚ್ಚರ ಆಗಲ್ಲ ಅನ್ಸುತ್ತೆ. ಏನ್ ನಿತ್ಯ, ನಾನೇನೋ ಕೋಪದಲ್ಲಿ ನಿನ್ನ ಬಿಟ್ಟು ಹೋದ್ರೆ ಇಲ್ಲೇ ಉಳ್ಕೋತೀಯಾ? ನಮ್ಮ ಮನೆಗೆ ಬರಲ್ವಾ? ಅದು ಅದು ನಮ್ ಮದ್ವೆ ಆದ್ಮೇಲೆ ಅಲ್ಲ ನಮ್ ಪರಿಚಯ ಆದ್ಮೇಲೆ ಯಾವತ್ತಾದ್ರೂ ಒಬ್ರನ್ನೊಬ್ರು ನೋಡ್ದೆ ಒಂದಿನಾದ್ರೂ ಇದ್ವಾ? ನಾವು ದೂರ ಆಗಿ 24 ಅವರ್ಸ್ ಆಗಿದೆ. ಈ 24 ಅವರ್ಸ್ ಅಲ್ಲಿ ಒಂದ್ಸಲನೂ ನಿನಗ್ ನಾನು ನೆನ್ಪಾಗ್ಲಿಲ್ವಾ? ಕಡೆ ಪಕ್ಷ ಕಾಲ್ ಕೂಡ ಮಾಡ್ಲಿಲ್ಲ. ನೀನಾಗೆ ಕಾಲ್ ಮಾಡ್ತೀಯ ಅಂತ ನಿನ್ನೆ ಎಲ್ಲ ವೆಯ್ಟ್ ಮಾಡಿ ಕೊನೆಗೆ ನಿನ್ನ ನೋಡ್ಬೇಕು ಅಂತ ಬೆಳಿಗ್ಗೆನೆ ಎದ್ದು ಬೇಗ ಬಂದಿದ್ದೀನಿ. ಯಾಕೆ ನಿನಗ್ ನನ್ನ ನೋಡ್ಬೇಕು ಅನಿಸ್ಲಿಲ್ವಾ? ನನ್ನ ಹತ್ರ ಮಾತಾಡ್ಬೇಕು ಅನಿಸ್ಲಿಲ್ವಾ? ಆಗ್ಲೇ ನನ್ನ ಮರ್ತ್ ಬಿಟ್ಯಾ? ನನ್ನನ್ನು ಪರ್ಮನೆಂಟ್ ಆಗಿ ದೂರ ಮಾಡ್ಬೇಕು ಅನ್ಕೊಂಡಿದ್ಯಾ? ಅಲ್ಲ, ಅಂತ ತಪ್ಪು ನಾನು ಏನ್ ಮಾಡಿದ್ದೀನಿ? ತಪ್ಪು ಮಾಡಿದ್ದು ನೀನು. ನಮ್ಮ ಮನೇಲಿ ಎಲ್ರು ಮುಂದೆ ನೀವು ನನಗಿಷ್ಟ ಇಲ್ಲ, ನಿಮ್ಮೇಲೆ ಪ್ರೀತಿ ಇಲ್ಲ ಅಂತ ಹೇಳ್ದೆ. ನನ್ನನ್ನ ಬಲವಂತದಿಂದ ಮದ್ವೆ ಆದ್ರಿ ಅಂತ ಹೇಳ್ದೆ. ಜೊತೆಗೆ ಸಂಸಾರ ಮಾಡೋದು ಕಷ್ಟ ಅಂತ ಹೇಳ್ದೆ. ನನಗ್ ತುಂಬಾ ಬೇಜಾರಾಯ್ತು.